ಅಯ್ಯಾಚಾರ ಮತ್ತು ಲಿಂಗ ದೀಕ್ಷೆ ನೀಡುವ ಕುರಿತು ಪತ್ರಿಕಾಗೋಷ್ಠಿ. ಇದು ಒಂದು ಪಂಚವಟಿ ಧಾರ್ಮಿಕ ಗುರುಕುಲ ಜನ ಕಲ್ಯಾಣ ಟ್ರಸ್ಟ್ ನರಸಾಪುರ ಹಾಗೂ ಅಖಿಲ ಭಾರತ ಜಂಗಮ ಸೇವಾ ಸಮಿತಿ ಗದಗ ಇವರ ಒಂದು ಸಂಯುಕ್ತ ಆಶ್ರಯದೊಳಗೆ ನರಸಾಪುರದಲ್ಲಿರ್ತಕ್ಕಂಥ ತಪೋವನದಲ್ಲಿ ಈಗಾಗಲೇ ಮಕ್ಕಳಿಗೆ 30 ದಿನಗಳ ಒಂದು ಉಚಿತ ಸಂಸ್ಕಾರ ಮತ್ತು ಯೋಗ ಶಿಬಿರವನ್ನು ಹಮ್ಮಿಕೊಂಡಿದ್ವಿ. ಪ್ರಾರಂಭ ಆಗಲೇ ಈಗ 5ನೇ ತಾರೀಕಿಗೆ ಪ್ರಾರಂಭ ಆಗಿತ್ತು, 10 ದಿನಗಳಾಯಿತು. ಇದರ ಸಮಾರೋಪನ ನಿಮಿತ್ತವಾಗಿ ಜಂಗಮ ಒಟ್ಟುಗಳಿಗೆ ಅಯ್ಯಾಚಾರ ಅಂತಕ್ಕ ಶಿವದೀಕ್ಷಾ ಕಾರ್ಯಕ್ರಮ ಮತ್ತು ಆಸಕ್ತಿರ್ತಕ್ಕಂಥ ಭಕ್ತ ಸಮೂಹ ಸಹಿತವಾಗಿ ಎಲ್ಲರಿಗೂ ಲಿಂಗ ದೀಕ್ಷೆ ಕೊಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಈ ಕಾರ್ಯಕ್ರಮದಲ್ಲಿ ನಾನಾ ಭಾಗದ ಶಿವಾಚಾರ್ಯರು ಪಾಲ್ಗೊಳ್ತಾರೆ. ಹಾಗಾಗಿ ಇದೊಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಿತವಾಗಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತಕ್ಕಂಥದ್ದು ನಮ್ಮ ಉದ್ದೇಶದಿಂದಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇದಕ್ಕೆ ನಮ್ಮ ಸುಜ್ಜನ ಶಿವಾಚಾರ್ಯರು ಬನ್ನಿಕೊಪ್ಪದವರು ಬರ್ತಾರೆ. ಆನಂತರ ನಮ್ಮ ಸೊಟ್ರನ ಪೂಜ್ಯರು ಬರ್ತಾರೆ. ಶಿವಯೋಗೇಶ್ವರ ಮಣಿಪುರ ಶಿವಯೋಗೇಶ್ವರ ಮಹಾಸ್ವಾಮಿಗಳು ಗುಡ್ಡದ ನಿವೇದಿ ಮತ್ತು ಸೊಟ್ರ ಪೂಜ್ಯರು ಬರ್ತಾರೆ. ಜೊತೆಗೆ ನಮ್ಮ ಇಲ್ಲೇ ಮಲಸಮುದ್ರಗಿರಿಯ ಪೆಕ್ಕರ ಸ್ವಾಮಿಗಳು ಬರ್ತಾರೆ. ಹಾಗೂ ಇಲ್ಲಿ ಯಾರು ಅಂತ ಇದ್ರೊಳಗೆ ನಮ್ಮ ರೂಪಾಪುರ ಮುಖ್ಯೇಶ್ವರ ಸ್ವಾಮಿಗಳು, ಒಡ್ಡಟ್ಟಿ ಸಹಸ್ರಬ್ರಹ್ಮಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಾಗೂ ಜೀಗರಿಯ ಸಹಸ್ರಬ್ರಹ್ಮಿ ಗುರು ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ರೀತಿಯಾಗಿ ಹಲವಾರು ಪೂಜ್ಯರು ಈ ಕಾರ್ಯಕ್ರಮದೊಳಗೆ ಭಾಗವಹಿಸ್ತಾರೆ. ಅಂದರೆ ನಾವು 1ನೇ ತಾರೀಕಿಗೆ ಕೊಟ್ಟು ಒಂದಿನ ಕಾರ್ಯಕ್ರಮ 50 ಒಟ್ಟಗಳು ಭಾಗವಹಿಸ್ತೇವೆ ರೀ. 50 ಒಟ್ಟಗಳು 50 ಜಂಗಮರು ಬರ್ತಾರೆ. ಅನಂತರ ಇದಂತ ಇದು ಈ ಕಾರ್ಯಕ್ರಮವನ್ನು ಈ ಒಂದು ಪಂಚವಟಿ ಧಾರ್ಮಿಕ ಗುರುಕುಲ ಹಾಗೂ ಅಖಿಲ ಭಾರತ ಜಂಗಮ ಸೇವಾ ಸಮಿತಿಯಿಂದ ನಾವು ಸಹಯೋಗ ಮಾಡಕತ್ತೀವಿ ರೀ. ಇದಕ್ಕೆ ಉಚಿತವಾಗಿ ಮಾಡ್ತಾ ಇದ್ದೀವಿ. ಅದರೊಳಗೆ 25ನೇ ತಾರೀಕು ಅಥವಾ 26 ತಾರೀಕಿನ ಮಟ್ಟದೊಳಗೆ ಯಾರಾದರೂ ಹೆಸರನ್ನು ನೋಂದಾಯಿಸಬೇಕಂತ ತಿಳ್ಕೊಂಡು